ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಹಾಗೂ ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಎಲ್ಲರೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಇಂತಹ ಸಕ್ಕರೆ ಕಾಯಿಲೆಯ ಸಮಸ್ಯೆಯ ನಿಯಂತ್ರಣಕ್ಕಾಗಿ, ಇಂತಹ ಸಕ್ಕರೆ ಕಾಯಿಲೆಯ ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥದ್ದೇ ಮಧುಮೇಹ ನಿವಾರಣ್. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ, ಚೂರ್ಣದ ರೂಪದಲ್ಲೂ ಕೂಡ ಲಭ್ಯ ಇದೆ. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನೇ ಬಳಸಿರ್ತಕ್ಕಂಥದ್ದೇ. ಕೇವಲ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ಸಂಪೂರ್ಣಕ್ಕೆ ನಿಯಂತ್ರಣಕ್ಕೆ ಬರಲಿಕ್ಕೆ ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾರ್ಗ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗ್ತಕ್ಕಂಥದ್ದಾಗಲಿ, ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ, ಬೇರೆ ರೀತಿ ಇರತಕ್ಕಂಥ ದುಷ್ಪರಿಣಾಮಗಳು ಆಗೋದಿಲ್ಲ. ಅಂತಹ ಆಯುರ್ವೇದದ ಆರೋಗ್ಯಕರವಾಗಿರ್ತಕ್ಕಂಥ ಔಷಧಿ ಅಂತಂದರೆ ಅದು ಮಧುಮೇಹ ನಿವಾರಣ್. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ತಾವೆಲ್ಲರೂ ಕೂಡ ತಪ್ಪದೇ ಸ್ವೀಕರಿಸಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ತಾವೆಲ್ಲರೂ ಕೂಡ ಮುಂದಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಭಾನುವಾರ ಬಹಳ ವಿಶೇಷವಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ, ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಇನ್ನು ಮೊದಲನೇದಾಗಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ಬಿಡೋಣ. ಮಾತನಾಡ್ತಕ್ಕಂಥ ವನಸರಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ದೀಪವನ್ನು ಹಚ್ಚುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈಗ ಪೂಜಾನುಷ್ಠಾನದ ಸಮಯ. ಮೊದಲನೇದಾಗಿ ದೀಪವನ್ನು ಹಚ್ಚಿದ್ದಾದ ನಂತರ ಭಗವಂತನಿಗೂ ಕೂಡ ಪುಷ್ಪಾರ್ಚನೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಸಲ್ಲಿಸೋಣ. ಬನ್ನಿ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇನ್ನು ಬಹಳ ವಿಶೇಷವಾಗಿ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗುರುಜಿಯವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಸರಿಯಾದ ರೀತಿ ನಿಭಾಯಿಸಬೇಕಲ್ವಾ? ಹಾಗಾಗಿ ರಾಶಿ ಫಲಗಳನ್ನು ಆದಷ್ಟು ಬೇಗ ಪ್ರಾರಂಭ ಮಾಡೋಣ. ಅದಾದ ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಬೇಕು.
ಅದೆಲ್ಲವನ್ನೂ ಕೂಡ ತಿಳಿಸ್ಬೇಕಂದ್ರೆ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. 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 ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 4/2/2024 ಭಾನುವಾರ ಅನುರಾಧ ನಕ್ಷತ್ರ ನವಮಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನವಮಿ ಇರತಕ್ಕಂಥದ್ದಿದೆ, ಅದರಲ್ಲೂ ಅನುರಾಧ ನಕ್ಷತ್ರ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಇವತ್ತಿನ ದಿವಸ ತಮ್ಮೆಲ್ರಿಗೂ ಕೂಡ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 100 ಕಾಲ ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಎಂತಹ ಸಮಸ್ಯೆಗಳಿದ್ರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಆರಾಮಾಗಿರಿ. ಸಮಸ್ಯೆಗಳು ಸಾಕಷ್ಟು ಬರ್ತಾನೆ ಇರ್ತವೆ. ನೋಡಿ, ಒಂದು ವಿಚಾರ ಅಂತೂ ನಾನು ಹೇಳ್ತೀನಿ, ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಅದೆಲ್ಲವೂ ಕೂಡ ತಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಹೇಗೆ ಬರೀ ಸಂತೋಷ, ಸುಖ, ಸುಪ್ಪತ್ತಿಗೆ, ದುಡ್ಡು, ಹಣ, ಕಾಸು ಇದ್ಯಾವುದೂ ಕೂಡ ಶಾಶ್ವತ ಅಲ್ವೋ, ಕಷ್ಟಗಳು, ನೋವು, ನಲಿವು, ಸಂಕಷ್ಟ ಇದನ್ನೂ ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಬದಲಾಗತ್ತೆ. ಯಾಕೆ ಯೋಚನೆ ಮಾಡ್ತೀರಿ? ಇವತ್ತಿನ ದಿವಸ ಏನಾದರೂ ಸುಖ ಮಾತ್ರ ಶಾಶ್ವತವಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಅನ್ನೋದಾದರೆ ನಾನು ಹೇಳ್ತೀನಿ, ಕಷ್ಟವೂ ಕೂಡ ಶಾಶ್ವತನೇ ಅಪ್ಪ ಅಂಥೇಳಿ. ಹಾಗಾಗಿ ಯಾವಾಗ ಸುಖವೇ ಶಾಶ್ವತ ಇಲ್ಲ ಅಂತಂದಾಗ ಕಷ್ಟ ಎಲ್ಲಿಯ ಶಾಶ್ವತ? ಕಷ್ಟನೂ ಶಾಶ್ವತವಾಗಿರೋವಂಥದ್ದಲ್ಲ. ಶಾಶ್ವತ ಅಂತಂದರೆ ಏನು? ನಮ್ಮ ಜೀವನದ ಕೊನೆ ಉಸಿರಿನವರೆಗೂ ಕೂಡ ಉಳ್ಕೊಳ್ತಕ್ಕಂಥದ್ದು. ನೆನಪುಗಳಿಗೆ ಮಾತ್ರ ಶಾಶ್ವತ. ನೆನಪುಗಳು ಯಾವತ್ತೂ ಕೂಡ ನೆನಪಾಗೆ ಉಳ್ಕೊಂಡ್ಬಿಡುತ್ತೆ, ಶಾಶ್ವತವಾಗಿರುತ್ತದೆ ನೆನಪುಗಳು ನಮ್ಮ ಜೊತೆ. ಆದರೆ ಸುಖ ದುಃಖ ಯಾವತ್ತೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ಬದಲಾಗತ್ತೆ. ಯಾಕೆ ಯೋಚನೆ ಮಾಡ್ತೀರಿ? ಈ ಕ್ಷಣ ಕಷ್ಟದಲ್ಲಿದ್ದೀರಾ, ಆ ಕ್ಷಣ ಮಾತ್ರ ಒಂದು ಸಮಯ ಅನ್ನೋದಿರುತ್ತೆ. ಆದರೆ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, ಆ ಸಮಯಕ್ಕೋಸ್ಕರ ಕಾತುರತೆ ಇರಬೇಕು, ಆದರೆ ಆ ಸಮಯನ್ನೇ ನಂಬಿಕೊಂಡು ಬದುಕಬಾರ್ದು. ನಾನು ಹೇಳೋದೇನಪ್ಪ ಅಂದರೆ, ನಾನೀಗ ಕಷ್ಟದಲ್ಲಿದ್ದೀನಿ, ನನಗೆ ಮುಂದಿನ ದಿನಮಾನಗಳಲ್ಲಿ ಸುಖ ಇದೆ, ಅದು ಸತ್ಯ, ನಾನು ಹೇಳ್ತೀನಿ. ಹೌದು, ಮುಂದಿನ ದಿನಮಾನಗಳಲ್ಲಿ ಸುಖ ಇದೆ, ಆ ಸುಖಕ್ಕೆ ನಾನು ಈಗಲಿಂದಲೇ ಕಷ್ಟಪಡಬೇಕು ಎಂಬತಕ್ಕಂಥ ಒಂದು ಮನೋಭಾವ ಇರಬೇಕೇ ಹೊರತಾಗಿ ಮುಂದಿನ ದಿನಮಾನಗಳಲ್ಲಿ ಕಷ್ಟ ಇದೆಯಲ್ಲ ಬಿಡಪ್ಪ ಅಂತ ಅಂದ್ಕೊಂಡು ಇದು ಸುಖ ಇದೆಯಲ್ಲ ಬಿಡಪ್ಪ ಅಂದ್ಬಿಟ್ಟು ಆ ಸುಖವನ್ನು ನಂಬ್ಕೊಂಡು ತಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸುಖವನ್ನು ತಾವು ತಲುಪಲಿಕ್ಕೆ ಆಗೋದೇ ಇಲ್ಲ. ಅದು ಅಸಾಧ್ಯ. ಯಾವಾಗ ಸುಖವನ್ನು ತಲುಪಲಿಕ್ಕಾಗತ್ತೆ? ದೇಹದಲ್ಲಿರ್ತಕ್ಕಂಥ ಶ್ರಮ ಮೀರಿ ನಾವು ಕೆಲಸವನ್ನು ಮಾಡಿದಾಗ, ನಮಗಿರ್ತಕ್ಕಂಥ ಶಕ್ತಿ ಮೀರಿ ನಾವು ಕೆಲಸವನ್ನು ಮಾಡಿದಾಗ, ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ಲೋಪದೋಷಗಳಿಲ್ದಿರ, ಯಾವುದೇ ರೀತಿ ಸ್ವಾರ್ಥ ಎಂಬತಕ್ಕಂಥದ್ದಿಲ್ದಿರ ಕೆಲಸಗಳನ್ನು ಮಾಡ್ತೀವೋ ಆಗ ಭಗವಂತನ ಮನ ಮೆಚ್ಚತಕ್ಕಂತಿರುತ್ತೆ. ಒಂದಿಷ್ಟು ಜನ ಒಂದು ಮಾತು ಹೇಳ್ತಾರೆ, ಇಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರೂ ಕೂಡ ಭಗವಂತ ಮೆಚ್ತಾನೆ ಇಲ್ವಲ್ಲ, ಭಗವಂತ ಕಣ್ತೆಗೆದು ನೋಡ್ತಾನೆ ಇಲ್ವಲ್ಲ. ಯಾರು ಹೇಳಿದ್ದು? ಎಲ್ಲವನ್ನೂ ಕೂಡ ಗಮನಿಸ್ತಾನೆ ಭಗವಂತ, ಎಲ್ಲವನ್ನೂ ಕೂಡ ಗಮನಿಸ್ತಾನೆ ಇರ್ತಾನೆ. ಆದರೆ ಸೂಕ್ತವಾಗಿರ್ತಕ್ಕಂಥ ಸಮಯಕ್ಕೋಸ್ಕರ ಕಾಯ್ತಾನೆ ಭಗವಂತ. ಈ ಕ್ಷಣ ನಾನು ಅನ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು, ಇಲ್ಲ ಅಂತಲ್ಲ. ಆದರೆ ಎಲ್ಲದಕ್ಕೂ ಕೂಡ ಒಂದು ಸಮಯ ಎಂಬತಕ್ಕಂಥದ್ದು ಇರುತ್ತೆ. ಆ ಕೆಲಸ ತಾವು ಮಾಡಿದ್ರೂ ಕೂಡ ಅಲ್ಲಿ ಬರ್ತಕ್ಕಂಥ ಆ ಒಂದು ಔಟ್ಪುಟ್ ಏನಿರುತ್ತೆ ಅಂತಂದರೆ, ತಾವು ಪಟ್ಟಿರತಕ್ಕಂಥ ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕೊಂದು ತೂಕ ಇರಬೇಕು. ಹಾಗಾಗಿನೇ ಈ ಒಂದು ಕಷ್ಟ ಮತ್ತು ಈ ಒಂದು ಸುಖ, ಈ ಎರಡರ ವಿಶೇಷವಾಗಿರ್ತಕ್ಕಂಥ ಕಾಲಗಳನ್ನು ಭಗವಂತ ನಮಗೆ ಕೊಟ್ಟಿರೋದು. ಈ ಕಷ್ಟ ಮತ್ತು ಸುಖ ಹೇಗೆ ಅಂತಂದರೆ, ಎರಡು ಕಾಲಗಳಿದ್ದಂಗೆ. ಕಷ್ಟ ನಾನು ಮುಂದೆ ಹೋಗಬೇಕು ಅಂತ ಕಷ್ಟ ಹೇಳುತ್ತೆ, ಸುಖ ನಾನು ಮುಂದೆ ಹೋಗಬೇಕು ಅಂತ ಸುಖ ಹೇಳುತ್ತೆ. ಆದರೆ ಈ ಎರಡು ಕಾಲಗಳಲ್ಲಿ ಒಂದು ಕಾಲಿಲ್ಲ ಅಂತಂದ್ರೂ ಕೂಡ ಒಂದೇ ಕಾಲಲ್ಲಿ ಕುಂತ್ಕೊಂಡು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಈ ಎರಡು ಕಾಲು ಹೇಗೆ ಒಬ್ಬ ಮನುಷ್ಯನಿಗೆ ಉಪಯೋಗಕ್ಕೆ ಬರ್ತದೋ, ಕಷ್ಟ ಸುಖನೂ ಒಬ್ಬ ಮನುಷ್ಯನಿಗೆ ಅಷ್ಟೇ ಉಪಯೋಗ. ಕಷ್ಟವೂ ಇರಬೇಕು, ಸುಖವೂ ಇರಬೇಕು. ಕಷ್ಟ ಪಟ್ರೇನೆ ಸುಖದ ಸಿಹಿ ಗೊತ್ತಾಗ್ತಕ್ಕಂಥದ್ದು, ಸುಖ ಇದ್ರೇ
ಕಷ್ಟದ ನೋವೇನು ಅಂತ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಯಾವುದನ್ನು ಕೂಡ ಶಾಶ್ವತ ಅಲ್ಲ. ಸಂತೋಷವಾಗಿರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಇನ್ನು ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಇನ್ಯಾಕೆ ತಡ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ಗಮನಿಸಿ ನಾವು ತಿಳಿಸೋದಾದರೆ, ಸಂಪೂರ್ಣವಾಗಿ ಎಡಭಾಗದಲ್ಲಿ ಅದರ ಚಲನವನ್ನು ನಾವು ಗಮನಿಸ್ತಾ ಇದ್ದೀವಿ. ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ. ತಲೆ ಎತ್ತಿ ನಿಂತಿದ್ರೂ ಕೂಡ ಎಡಭಾಗದಲ್ಲಿ ಅದರ ಚಲನವನ್ನು ಇರೋ ಕಾರಣದಿಂದ ಎಲ್ಲೋ ಒಂದು ಕಡೆ ಜೋಪಾನ ಅಂತಲೇ ಹೇಳ್ತೀನಿ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗಮನಿಸ್ಕೊಂಡು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ನಿಂದನೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ, ನಿಂದಿಸ್ತಕ್ಕಂಥವ್ರು ಎದುರು ಹಾಕ್ತಾರೆ. ಆದರೆ ಏನೇ ಮನ್ಸಿಗೆ ನೋವಾಗಲಿ, ಏನೇ ಸಮಸ್ಯೆಗಳೆದುರಾಗಲಿ ಆ ಕ್ಷಣ ತಾವು ರಿಯಾಕ್ಟ್ ಆಗ್ತಕ್ಕಂಥದ್ದು ಬೇಡ. ರಿಯಾಕ್ಟ್ ಆಗ್ತಕ್ಕಂಥದ್ದರೆ ಆ ಕ್ಷಣ ಅವರಿಗೆ ಸ್ಪಂದಿಸ್ತಕ್ಕಂಥದ್ದು ಬೇಡ. ಈಗ ಯಾರೋ ಬಂದರು, ಏನೋ ನಿಮ್ಮ ಮನ್ಸಿಗೆ ನೋವಾಯಿತು, ಆ ಮಾತಿಂದ ನಿಮ್ಮ ಮನ್ಸಿಗೆ ನೋವಾಯಿತು, ಆ ಕ್ಷಣ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ರೀ. ಆ ಕ್ಷಣ ತಾವೇನಾದರೂ ರಿಟರ್ನ್ ಆಗಿಬಿಟ್ರೆ, ಅಂದರೆ ಇನ್ನು ರಿಯಾಕ್ಟ್ ಆಗಿಬಿಟ್ರೆ ಅಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ
ನಾನು ನಿಮಗೆ ಅದನ್ನು ಮೊದಲೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕ್ಷಣ ಮೌನಕ್ಕೆ ಜಾರ್ತಕ್ಕಂಥದ್ದು ಬಹಳ ಉತ್ತಮ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ದೂರಭಾರ ಪ್ರಯಾಣ ಎಲ್ಲೋ ಹೋಗಲಿ, ತಾವು ಮಾರ್ಗಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾದ್ರೂ ಕೂಡ ಎಡುವತಕ್ಕಂಥವ್ರು ಇರ್ತೀರಿ. ಜೋಪಾನ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಇವತ್ತು ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಮಗೆ ಒಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ, ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ತಾವು ಏಕಾಏಕಿ ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಬೇಡ. ಪೂರ್ವ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸಿ ಅದಾದ ಮೇಲೆ ತಾವು ಬೇರೊಂದು ದಿಕ್ಕಿಗೆ ತಾವು ನಿರ್ಗಮನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಪೂರ್ವ ದಿಕ್ಕಿನ ಕಡೆ ನಿಮ್ಮ ಮೊದಲ ಪ್ರಯಾಣ ಆಗಿದ್ದಲ್ಲಿ ಇರೋದರಲ್ಲಿ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಎಡಭಾಗದಲ್ಲಿ ಅದರ ಚಲನವಿದೆ. ಸಂಪೂರ್ಣವಾಗಿ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ. ಆದರೆ ಪ್ರಾರಂಭದ ಹಂತದಲ್ಲಿ ತಲೆಯನ್ನು ಎತ್ತಿರ್ತಕ್ಕಂಥದ್ದಿತ್ತು. ಈಗ ಕಾಲಕ್ರಮೇಣ ನಿಧಾನವಾಗಿ ತಲೆಯನ್ನು ಬಗ್ಗಿಸ್ತಾ ಇರ್ತಕ್ಕಂಥದ್ದಿದೆ. ಇದನ್ನು ಗಮನಿಸಿ ತಿಳಿಸೋದಾದ್ರೆ, ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ತಾವು ಸ್ವಲ್ಪ ಜೋಪಾನವಾಗಿರಬೇಕು ಅಂತಲೇ ಹೇಳ್ತೀನಿ. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ 7 ಸಂಖ್ಯೆ ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. 7 ಆಧಾರವಾಗಿ ಇಟ್ಕೊಂಡು ತಾವು ಏನೊಂದು ಕೆಲಸವನ್ನು ಮಾಡೋದಾದ್ರೂ ಕೂಡ ಎಡುವತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆ 1 ಅವರ್ ಭಾಳ ಜೋಪಾನವಾಗಿರ್ಬೇಕು ನೀವು. ಆ ಸಮಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಿರುತ್ತೆ, ಮತ್ತು ಎಡುತಕ್ಕಂಥದ್ದಿರುತ್ತೆ. ಏನಾದರೂ ಒಂದು ಕೆಲಸಗಳನ್ನು ಕೈಗೆತ್ಕೊಂಡ್ರೆ ಆಗದೇ ಇರತಕ್ಕಂಥದ್ದಿರುತ್ತೆ, ಮತ್ತು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಇರುತ್ತೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು 7 ಹಿಡಿ ಅಕ್ಕಿಯನ್ನು, ಇಲ್ಲ ಅಂತಂದರೆ ಒಂದು 7 ಹಿಡಿ ಅಕ್ಕಿನೇ ತೊಗೊಳ್ಳಿ. ಅಕ್ಕಿನೇ ಬೆಸ್ಟ್. ಯಾಕೆಂದರೆ ಮನಸ್ಕಾರಕ ಚಂದ್ರ. ಯಾಕೆಂದರೆ ಅಕ್ಕಿ ಶ್ವೇತವರ್ಣದಲ್ಲಿರ್ತಕ್ಕಂಥದ್ದು. ಒಂದು 7 ಇಡಿ ಅಕ್ಕಿಯನ್ನು ಕಪ್ಪು ವರ್ಣದಲ್ಲಿ ಕಟ್ಟಿ ಅದನ್ನು ತಾವೆಲ್ಲಾದರೂ ಶನಿ ಪರಮಾತ್ಮನ ಸಾನ್ನಿಧ್ಯ ಇದ್ದರೆ ಆ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 7 ಹಿಡಿ ಅಂತಂದರೆ ತಾವು ಬೊಕ್ಸಪೂರ್ತಿ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಒಂದು ಸಣ್ಣ ಹಿಡಿ, 7 ನಿಮ್ಮ ಮುಷ್ಟಿ ಎಷ್ಟಾಗುತ್ತೋ ಒಳಗಡೆ ಅಷ್ಟು 7 ಹಿಡಿ ಅಕ್ಕಿಯನ್ನು ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರದಲ್ಲಿಟ್ಟು ಅದನ್ನು ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಸಂಜಾ ಕಾಲದಲ್ಲಿ ತಾವು ತೆಗೆದುಕೊಂಡು ಹೋಗೋದಿದ್ರೆ, ನಿಜಕ್ಕೂ ಹೇಳ್ತೀನಿ, ತಾವು ಅಂದುಕೊಂಡಿರ್ತಕ್ಕಂಥದ್ರಲ್ಲಿ ಒಂದಿಷ್ಟು ಸುಖಾಶಾಂತಿ ನೆಮ್ಮದಿಯನ್ನಾದ್ರೂ ಕೂಡ ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಈ ಒಂದು ಕೆಲಸ ಬಹಳ ಅವಶ್ಯಕ ಅಂತಲೇ ಹೇಳ್ತೀನಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮಾತನಾಡ್ತಕ್ಕಂಥ ಮನಸ್ಸು ಇಡ್ತಾ ಇರತಕ್ಕಂಥ ಮಾರ್ಗದರ್ಶನ ಇದೆಲ್ಲವನ್ನು ಕೂಡ ತಿಳಿಸೋದಾದ್ರೆ ಸ್ವಲ್ಪ ಜೋಪಾನ ಅಂತಾನೆ ಹೇಳ್ತೀನಿ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಬದುಕು ಇವತ್ತಿನ ದಿವಸ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ದೂರಭಾರ ಪ್ರಯಾಣ ಅಂತೂ ಬೇಡವೇ ಬೇಡ. ಆಮೇಲೆ ಇವತ್ತಿನ ದಿವಸ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಇತ್ಯರ್ಥಕ್ಕೆ ಬರ್ತಕ್ಕಂಥದ್ದಾಗಲಿ, ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದಾಗಲಿ, ಅದನ್ನು ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಬರ್ತಕ್ಕಂಥದ್ದಾಗಲಿ ಬೇಡ. ಇವತ್ತಿನ ದಿವಸ ಸಮಸ್ಯೆ ನಿಮ್ಮದೋ ಪಕ್ಕದವ್ರದೋ ತಲೆ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮದು ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಹೇಗಿರುತ್ತೆ ಅಂತಂದರೆ, ತಾವು ಏನು ಮಾತಾಡಿಲ್ಲ ಅಂತಂದ್ರೂ ಇವ್ರು ಮಾತಾಡಿದ್ರು ಅನ್ನೋ ಆಪಾದನೆ ಬರುತ್ತೆ. ಮಾಡಿಲ್ಲದೆ ಇರೋ ತಪ್ಪನ್ನು ತಮ್ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ತಾವು ಆದಷ್ಟು ನಮ್ಮದೇನಿದೆ ಅದನ್ನು ನಾವು ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮನೇ ಹೊರತಾಗಿ ಪಕ್ಕದಲ್ಲಿರ್ತಕ್ಕಂಥದ್ದು ಏನು ಅನ್ನೋದನ್ನು ನೋಡ್ತಕ್ಕಂಥದ್ದು ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಪ್ರತಿ ಬಾರಿ ನಾನು ಹೇಳ್ತೀನಿ, ಎಲ್ಲರನ್ನೂ ಕೂಡ ಜೊತೆಲಿಟ್ಕೊಂಡು ನಾವು ಸ್ಪಂದಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಮಾತ್ರ ಇವತ್ತಿನ ದಿವಸ ಸ್ವಲ್ಪ ಜೋಪಾನ, ಮೌನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಅವಶ್ಯಕ ಇಲ್ಲದೆ ಇರತಕ್ಕಂಥವ್ರ ಜೊತೆ ಮಾತಾಡ್ತಕ್ಕಂಥದ್ದಾಗಲಿ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವ್ರ ಜೊತೆ ಹಂಚ್ಕೊಳ್ತಕ್ಕಂಥದ್ದಾಗಲಿ, ಇಂತಹ ಸೂಕ್ಷ್ಮ ವಿಚಾರಗಳನ್ನು ತಾವು ಬೀದಿಗಿಡ್ತಕ್ಕಂಥದ್ದು ಬೇಡ. ಹಾಗಾಗಿ ಎಲ್ಲವನ್ನೂ ಕೂಡ ಗೌಪ್ಯತೆಯಿಂದ ತಾವು ಜೊತೆಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದೇ ಬಹಳ ಉತ್ತಮ ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರುಮುಖೇನ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು. ಗುರುವಿನ ಮಾರ್ಗದರ್ಶನ ಬಹಳ ಅವಶ್ಯಕ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ಣವಾಗಿ ಬಲಭಾಗದಲ್ಲಿ ಅದರ ಚಲನವಲನವನ್ನು ನಾವು ಗಮನಿಸ್ತಾ ಇದ್ದೀರಿ. ಬಹಳ ವೇಗವಾಗಿದೆ. ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ, ತಲೆ ಎತ್ತಿ ತಿರುಗ್ತಾ ಇರತಕ್ಕಂಥದ್ದಿದೆ. ಒಂದು ವೇಳೆ ಅದು ಸಂಪೂರ್ಣವಾಗಿ ಬಲಭಾಗಕ್ಕೆ ತಿರುಗಬೇಕಾದ್ರೂ ಕೂಡ ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸ್ತಾ ಇಲ್ಲ, ಮಧ್ಯಭಾಗದಲ್ಲಿ ನಿಂತು ತಲೆಯನ್ನು ಎತ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ವಿಚಾರವನ್ನು ನಾವು ಗಮನಿಸಿ ಹೇಳೋದಾದರೆ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಮಸ್ಯೆ ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವತ್ತಿಂದ ನಿಮ್ಮಿಂದ ದೂರನೇ. ಆದಷ್ಟು ಒಂದಷ್ಟು ಸಿಹಿ ಸುದ್ದಿಗಳನ್ನೇ ಕೇಳ್ತಕ್ಕಂಥವ್ರು ಇರ್ತೀರಿ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ 6 ಸಂಖ್ಯೆ ಬಹಳ ಚೆನ್ನಾಗಿದೆ. ನಂಬರ್ 6, 6 ಸಂಖ್ಯೆ ಬಹಳ ಚೆನ್ನಾಗಿದೆ. 6 ಪಟ್ಟು ತಾವು ಏನೊಂದು ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 6 ವರ್ಷದಲ್ಲಿರ್ತಕ್ಕಂಥ ಮಕ್ಕಳಿಗೆ 6 ಇಯರ್ಸ್ ಅಂದರೆ 6 ವರ್ಷಕ್ಕೆ 6 ವರ್ಷದಲ್ಲಿರ್ತಕ್ಕಂಥ ಮಕ್ಕಳಿಗೋ, ಇಲ್ಲ ಅಂತಂದರೆ ತಾವು ಗಮನಿಸ್ಬೋದು, ನೋಡಿದ ತಕ್ಷಣ ಹೇಳ್ಬೋದು 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಅಂತಲೇ ತಿಳ್ಕೊಡಿ. ಅಂಥವ್ರಿಗೆ ಒಂದು 6 ಚಾಕ್ಲೇಟ್ ಕೊಡಿ. 6 ಚಾಕ್ಲೇಟ್ ಕೊಡಿ. ನಿಮ್ಮ ಶಕ್ತಿಯಾನುಸಾರ ತಾವು ಎಷ್ಟಾದರೂ ಕೊಡ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 6ಕ್ಕಿಂತ ಕೆಳಗಡೆ ಕೊಡಬೇಡಿ. 6 ಮೇಲೆ ಅಥವಾ 6 ಚಾಕ್ಲೇಟ್ ಕೊಡಿ. ಅದೇನೋ ಒಂಥರ ನಿಮ್ಮ ಮನಸ್ಸಿಗೂ ಕೂಡ ಒಂದು ನೆಮ್ಮದಿ. ಅದರಿಂದ ನಾವು ಒಳ್ಳೇದಾಗತ್ತಾ ಗುರುಗಳೇ? ಅಲ್ಲ, ಒಂದು ನೆಮ್ಮದಿ ಅಂತ ಅಷ್ಟೇ. ಆ ಮಕ್ಕಳ ಸಂತೋಷ ಪಟ್ಟರೆ ಆ ಮಕ್ಕಳ ಮನಸ್ಸಲ್ಲಾಗ್ತಕ್ಕಂಥ ಸಂತೋಷದಿಂದ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ತುಲಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಯೋಚನೆ ಮಾಡತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತಿನ ದಿವಸ ನಿಮ್ಮ ಸಂಕಲ್ಪ ಬಹಳ ದೊಡ್ಡದಾಗೇ ಇರಲಿ. ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇದೆ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು. ಆದಷ್ಟು ಇವತ್ತಿನ ದಿವಸ ತಾವೂ ಕೂಡ ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ, ಅವರನ್ನು ಗೌರವಿಸಿ, ಅದಾದ ಮೇಲೆ ತಾವು ಆಚೆ ಹೋದರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ರಾಶಿ ಮೀನಲಗ್ನವನ್ನು ನಾವು ಮೀನಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದಾಗಲಿ, ಅದರ ಚಲನವಲನಗಳನ್ನು ನಾವೆಲ್ಲರೂ ಕೂಡ ಗಮನಿಸಿ ತಿಳಿಸೋದಾದರೆ, ಎಲ್ಲೋ ಒಂದು ಕಡೆ ಬಲಭಾಗದಲ್ಲೂ ಅದರ ಚಲನವನ್ನು ನಾವು ಗಮನಿಸಿದ್ವಿ, ಎಡಭಾಗಕ್ಕೆ ಈಗ ಪ್ರಾರಂಭವನ್ನು ಮಾಡ್ತಾ ಇದೆ. ಇದೆಲ್ಲವನ್ನೂ ಕೂಡ ನಾವು ತಿಳಿಸಿ ಹೇಳೋದಾದರೆ, ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಒಂದು ರೀತಿ ಅಂಕು ಡೊಂಕುಗಳಿಂದ ಕೂಡಿರತಕ್ಕಂಥದ್ದಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಹೇಗಿರುತ್ತೆ ಅಂತಂದರೆ, ನಿಮ್ಮ ಶ್ರಮ ಸಂಪೂರ್ಣವಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಕೆಲಸಗಳಿಂದ ಕುಂಠಿತವಾಗ್ತಕ್ಕಂಥದ್ದಿರುತ್ತೆ. ಆದಷ್ಟು ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ದೂರಭಾರ ಪ್ರಯಾಣವನ್ನು ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ, ಸುಖ ಶಾಂತಿ ನೆಮ್ಮದಿ ಅಂತೂ ಇದೆ. ಆದರೆ ಭೂಮಿಯ ವಿಚಾರವಾಗಿ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಹೊಸದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಶುರು ಮಾಡ್ತಕ್ಕಂಥದ್ದಾಗಲಿ, ಹೊಸದಾಗಿರ್ತಕ್ಕಂಥ ಒಂದು ಕೆಲಸ ಶುರು ಮಾಡ್ತಕ್ಕಂಥದ್ದಾಗಲಿ, ಭೂಮಿಗೆ ಸಂಬಂಧಪಟ್ಟಕ್ಕೆ ಇಲ್ಲದೇ ಇರತಕ್ಕಂಥದ್ದಾಗಲಿ, ಸಾಧಾರಣವಾಗಿ ತಾವು ಏನಾದರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಇನ್ನೇನೋ ಹೊಸತನ್ನು ಪ್ರಾರಂಭ ಮಾಡಬೇಕು ಅಂದರೆ ಮೀನರಾಶಿನಲ್ಲಿರ್ತಕ್ಕಂಥವ್ರು ಅಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನು ಬಿಟ್ಟು ಕುಟುಂಬಸ್ಥರ ಜೊತೆ ಒಂದಿಷ್ಟು ಕಾಲ ಕಳೀಲಿಕ್ಕಾಗಲಿ, ಇಲ್ಲ ಅಂತಂದರೆ ಎಲ್ಲಾದರೂ ಆಚೆ ಹೋಗಿ ಬರಲಿಕ್ಕಾಗಲಿ, ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನಾದರೂ ತಾವು ಸಿದ್ಧಪಡಿಸ್ಕೊಳ್ತೀರಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಕಂದು ಬಣ್ಣದ ಗೋಮಾತೆಗೆ ಗೋಗ್ರಹಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನಾದರೂ ತಾವು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ, ತಮ್ಮೆಲ್ಲರಿಗೂ ಕೂಡ ತಲುಪಿದೆ. ಇನ್ನು ಬಹಳ ವಿಶೇಷವಾಗಿ ಗುರುಜಿಯವರು ತಿಳಿಸಿರ್ತಕ್ಕಂಥ ಮಾವಿನ ಎಲೆಯ ತಂತ್ರಸಾರದ ಸಂಪೂರ್ಣವಾದ ದೃಶ್ಯಗಳನ್ನು, ಹೇಗೆ ತಂತ್ರಸಾರದ ಮಾಹಿತಿಗಳು ಏನೇನಿದೆ ಅದೆಲ್ಲದರ ಬಗ್ಗೆ ಸವಿಸ್ತಾರವಾಗಿರತಕ್ಕಂಥ ಮಾಹಿತಿಯನ್ನು ಮತ್ತೊಮ್ಮೆ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ನಾನು ಮತ್ತೊಮ್ಮೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ಅಂದರೆ ಯಾವ್ಯಾವ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಈಗ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಗುರುಜಿಯವರು ಇನ್ನು ಈಗ ವಿದ್ಯಾರ್ಥಿಗಳಿಗೋಸ್ಕರನೇ, ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೋಸ್ಕರನೇ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಂತ್ರಸಾರಗಳನ್ನು ಹುಣ್ಣಿಮೆ, ಪೌರ್ಣಮಿ ಇಂತಹ ಪರ್ವಕಾಲಗಳಲ್ಲಿ ಯಾಕೆ ತಿಳಿಸ್ಕೊಡ್ತಾರೆ, ಇದ್ರ ಬಗ್ಗೆ ಗುರುಜಿಯವರು ಮೊದಲು ಕೂಡ ಒಂದು ವಿಚಾರವನ್ನು ತಿಳಿಸಿದರು. ಇಂತಹ ಪರ್ವಕಾಲಗಳಲ್ಲಿ ಮಾಡುವ ಕಾರಣದಿಂದ ಅದಕ್ಕೆ ಮತ್ತಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಎಂಬತಕ್ಕಂಥ ವಿಚಾರವಾಗಿ. ಆದರೆ ಪರ್ವಕಾಲಗಳು ಬಂದಾಗ ಮಾತ್ರ ಮಾಡಬೇಕಾಗುರುಗಳೇ, ಬೇರೆ ಸಮಯದಲ್ಲಿ ಇದರ ಆಚರಣೆಯನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅದು ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಇರುತ್ತೆ. ಆದರೆ ಪರ್ವಕಾಲಗಳಲ್ಲಿ ಅದಕ್ಕೆ ಮತ್ತಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಎಂಬತಕ್ಕಂಥ ಕಾರಣದಿಂದ ಪರ್ವಕಾಲಗಳಲ್ಲಿ ತಿಳಿಸ್ಕೊಡ್ತಾರೆ. ಗುರುಗಳೇ, ತಂತ್ರಸಾರವನ್ನು ಪ್ರಾರಂಭ ಮಾಡಿ. ಖಂಡಿತ. ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂತಹದ್ದು ಗರಿಕೆ. ನಾನು ಸ್ವಲ್ಪ ಗರಿಕೆ ಹೇಳಿದೆ. ನಮ್ಮಲ್ಲಿ ಯಥೇಚ್ಛವಾದಂಥ ರೀತಿ ಬಹುಶಃ ಒಂದು 2.5 ಎಕರೆಯಲ್ಲಿರತಕ್ಕಂಥ ಗರಿಕೆ ಎಲ್ಲ ನಮಗೆ ತಂದು ಕೊಟ್ಬಿಟ್ಟಿದ್ದಾರೆ. ಇದನ್ನು ಇವತ್ತು ಗಣಪತಿಗೂ ಆಂಜನೇಯನಿಗೂ ಇವತ್ತಿನ ದಿವಸ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಬೇಕು. ನಮಗೆ ಇಷ್ಟರಲ್ಲೂ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಂದರೆ ಯಾವುದು ಗಟ್ಟಿಯಾಗಿದೆ ಒಂದು ದಳ, ಅದರ ತಳಭಾಗದ ತುದಿ ಗಟ್ಟಿ ಇರ್ತಕ್ಕಂಥದ್ದನ್ನು ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು, ಆ ಯಂತ್ರವನ್ನು ಬರೀಲಿಕ್ಕೆ ಬೇಕಾಗಿರುವಂಥದ್ದು ನೋಡಿ, ಇದಿಷ್ಟೇ ಸಾಕು. ಒಂದೇ ಒಂದು ಗರಿಕೆ ಸಾಕು. ಆದರೂ ನಮ್ಮಲ್ಲಿ ಏನೇ ಆದರೂ ಎಲ್ಲವೂ ವಿಶೇಷವಾಗಿ ಇವತ್ತು ಗಣಪತಿ ಆಂಜನೇಯನಿಗೆ ತೃಪ್ತಿ ಆಗಲಿ. ಇನ್ನು ಒಂದು ವಿಳೆದೆಲೆ, ಚೆನ್ನಾಗಿರ್ತಕ್ಕಂತಹ ಒಂದು ವಿಳೆದೆಲೆಗೆ ಅದು ಒಂದು ಅರ್ಧ ಕಟ್ಟಿದೆ ಇರಲಿ. ಯಾಕೆಂದರೆ ನಮ್ಮಲ್ಲಿ ಯಾವುದು ಚೆನ್ನಾಗಿರೋದು ನೋಡಿಕೊಂಡು ಅದನ್ನು ರೆಡಿ ಮಾಡಬೇಕಲ್ವ. ತಾವು ಅಷ್ಟೇ ಮನೆಯಲ್ಲಿ ಒಂದು ವಿಳೆದೆಲೆ ಅಂತಂದಾಗ ಅದನ್ನು ಚೆನ್ನಾಗಿರ್ತಕ್ಕಂಥದ್ದನ್ನು ನೋಡೇ ಇಟ್ಕೊಳ್ಬೇಕು. ಎಲ್ಲೂ ಹರಿದಿರಬಾರ್ದು, ಮುಕ್ಕಾಗಿರಬಾರ್ದು, ಚೆನ್ನಾಗಿರಬೇಕು. ಒಂದು ಸಣ್ಣ ಹೋಲ್ ಬಿದ್ದರೂ ಯಾವುದೇ ತಂತ್ರ ಮಂತ್ರ ಯಂತ್ರಗಳಲ್ಲದು ಕೆಲಸ ಮಾಡೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಳೆದೆಲೆ ನೋಡಿ ತರಬೇಕಾದ್ರೆ ಒಂದು ಸಣ್ಣ ಹೋಲ್ ಬಿದ್ದಿರಬಾರ್ದು. ಆ ವಿಳೆದೆಲೆ ಬಹಳ ಚೆನ್ನಾಗಿರಬೇಕು. ವಿಳೆದೆಲೆ ತಾಯಿ ಮಹಾಲಕ್ಷ್ಮಿ, ಜೊತೆಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಯುರ್ವೇದಿಕಲ್ಲಿ ಇದರದೇ ಆದಂಥ ದೊಡ್ಡ ಪಾತ್ರ ಇದೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗೆ ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಕಾಯಿಲೆಗಳನ್ನು ಬೇಗ ಗುಣಪಡಿಸುತ್ತೆ. ಈ ಅರ್ಧ ತಲೆನೋವು ಅಂತ ಒದ್ದಾಡ್ತಿರ್ತಾರಲ್ಲ, ಮಾತ್ರೆ ತಗೊಳ್ಳೋದಕ್ಕಿಂತ ಮುಖ್ಯವಾಗಿ ಈ ಒಂದು ವಿಳೆದೆಲೆ ಇದ್ದರೆ ಸಾಕು, ನಿಮ್ಮ ತಲೆನೋವನ್ನು ಗುಣಪಡಿಸ್ಕೊಳ್ಬಹುದು. ಹೀಗೆ ಇಷ್ಟೆಲ್ಲ ಅದ್ಭುತವಾದಂತಹ ಕಾಯಕಗಳಿಗೆ ಈ ವಿಳೆದೆಲೆ ಪಾತ್ರವಾಗಿದೆ. ವಿಳೆದೆಲೆಯನ್ನು ಪ್ರತಿ ಶುಕ್ರವಾರ ಮಂಗಳವಾರ ಬಂತು ಅಂದರೆ ಇದರ ಸ್ಥಾನಮಾನವೇ ಬದಲಾಗಿಬಿಡುತ್ತೆ. ಹಾಗೆ ಯಾವುದೇ ಒಂದು ಪೂಜಾ ಕಾರ್ಯಗಳಲ್ಲಾಗಲಿ, ಶುಭ ಮತ್ತು ಅಶುಭ, ಶುಭ ಕಾರ್ಯ ಅಶುಭ ಕಾರ್ಯ, ಮನುಷ್ಯ ಹುಟ್ಟಿದ್ರೆ ಬೇಕು, ಸತ್ರೂ ಬೇಕು. ಹಾಗೆ ಈ ವಿಳೆದೆಲೆಯ ಪಾತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಇದೇ ವಿಳೆದೆಲೆಯಿಂದ ಇವತ್ತಿನ ದಿವಸ ವಿದ್ಯಾರ್ಥಿಗಳ ಜೀವನಕ್ಕೆ ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಒಂದು ವಾಸ್ತುಗುರದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಬೇಕು. ಎರಡನೇದು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿ ನಿಂತ್ಕೋಬೇಕು. ಅದಕ್ಕಾಗಿ ಇವೆರಡರ ಒಂದು ಪ್ರಕ್ರಿಯೆ, ಈ ಒಂದು ತಂತ್ರಸಾರಕ್ಕೆ ಇದು ವಿಳೆದೆಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ 9
ಮಾವಿನೆಲೆ ಅಂತ ಹೇಳಿದ್ವಿ ನಾವು. ಈ 9 ಮಾವಿನೆಲೆಯಲ್ಲೂ ಸಹಿತ ಅಂಥದ್ದೇ ಒಂದು ಅದ್ಭುತವಾದಂತಹ ಕಾಯಕವಿದೆ. ಹಾಗಾಗಿ ಈ 9 ಮಾವಿನೆಲೆ, ಅದರಲ್ಲಿ ಈ 9 ಮಾವಿನೆಲೆಯನ್ನು ನೀವು ನೋಡ್ಕೊಳ್ಬೇಕಾದ್ದು, ಸಿದ್ಧತೆ ಪಡಿಸ್ಕೊಳ್ಬೇಕಾದ್ದು, ತಳಭಾಗದಲ್ಲಿರ್ತಕ್ಕಂಥ ಈ ತೊಟ್ಟುಗಳನ್ನು ಮುರಿದಿಟ್ಟರು ಚೆನ್ನಾನೇ. ನಮಗೆ ಇಷ್ಟಿದ್ದರೆ ಸಾಕು, ಅಂದರೆ ಈ ಪ್ರಕಾರ ಇದ್ದರೆ ಸಾಕು. ಇದು 9 ಎಲೆಗಳನ್ನು ತೊಗೊಳ್ಬೇಕು. ಈ 9 ಎಲೆಗಳಲ್ಲೂ ಸಹಿತ ನೀವು ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕಾಗತ್ತೆ. ಆ ಬೀಜಾಕ್ಷರಿ ಮಂತ್ರ ಆ ಎಲೆ ಮೇಲೆ ಇದ್ರೇ ಆಗ ಅದಕ್ಕೊಂದು ಕಳೆ ಬರೋದು, ಅದರದ್ದೇ ಆದಂತಹ ಒಂದಷ್ಟು ಶಕ್ತಿ ತುಂಬುವಂಥದ್ದು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡಿಕೊಳ್ಬೇಕು. ಈಗಾಗಲೇ ನೀವು ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರ್ಯಕ್ರಮ ಪ್ರಾರಂಭದಲ್ಲೇ ಈ ಒಂದು ತಂತ್ರಸಾರವನ್ನು ಮಾಡ್ತೀವಿ ಅಂತ ನಿಮಗೆ ಹೇಳಿದ್ದೀವಿ. ಕೊಟ್ಟ ಮಾತಿನಂತೆ ಮುಂದುವರಿಸಬೇಕು, ಅದು ಧರ್ಮ. ಆಮೇಲೆ ಜಾಜಿಕಾಯಿ ಅಥವಾ ಜಾಕಾಯಿ, ಇದು ಜಾಜಿಕಾಯಿ ಅಥವಾ ಜಾಕಾಯಿ ಅಂತ ಹೇಳ್ಬೋದು. ಇದರ ಗಂಧ, ಈ ಗಂಧವನ್ನು ಸಹಿತ ನಾವು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಜಾಜಿಕಾಯಿ, ಆಮೇಲೆ ಮುಖ್ಯವಾಗಿ ಹಸಿ ದಾರದುಂಡೆ. ಈ ಹಸಿ ದಾರದುಂಡೆ ಏನಪ್ಪ ನೋಡಿ, ಇದರಲ್ಲಿ 3 ಎಳೆ ಇದೆ. ನಾನು ತೊಗೊಂಡಿರ್ತಕ್ಕಂಥದ್ರಲ್ಲಿ 3 ಎಳೆ ಇದೆ. 3 ಎಳೆ ಇದ್ದಾಗ 3, 6, 6, 3, 9. ಅಂದರೆ ಈ 3 ಎಳೆನ 3 ಭಾಗ ನಾವು ತೆಗೆದುಕೊಂಡ್ರೆ ಅದು 9 ಆಯಿತು. ಇದು ಒಂದು ಕಂಕಣವಾಗಿ ಸಿದ್ಧತೆ ಆಗುತ್ತೆ. ಇದಕ್ಕೆ ಈ ಕಡೆ ಕೊನೆ ಒಂದು ಗಂಟನ್ನು ಹಾಕೋಣ, ಈ ಕಡೆ ಕೊನೆಯೂ ಒಂದು ಗಂಟು ಹಾಕೋಣ. ಈ ಕಡೆ ಕೊನೆ ಗಂಟು ಹಾಕಿದಾಯಿತು. ಇದನ್ನು ಮಧ್ಯ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗಂಟು ಹಾಕಿ, ಅಂದರೆ ಮಧ್ಯದಲ್ಲಿ ಒಂದು ಗಂಟು ಹಾಕಿದಾಗ ಅಲ್ಲಿಗೆ 3 ಗಂಟುಗಳಾಯ್ತಿದ್ದು. ಈ 3 ಗಂಟು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಪೂಜಾನುಷ್ಠಾನ ಎಲ್ಲ ಆದ ನಂತರ ಎಲೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ಬೇಕು. ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಆ ಮಕ್ಕಳಷ್ಟು ಜನಕ್ಕೂ ಒಂದೊಂದು ದಾರವನ್ನು ರೆಡಿ ಮಾಡಿಟ್ಟಿರಿ. ಮನೇಲಿರ್ತಕ್ಕಂಥ ಪೋಷಕರು ದೊಡ್ಡವರು ತಾವೇ ಮಾಡಿರ್ತೀರಿ. ಅದಕ್ಕೋಸ್ಕರ ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ಇನ್ನು ಇದ್ರ ಮೇಲೆ ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಜೊತೆಗೆ 4 ದೀಪಗಳಂತ ಹೇಳಿದೆ. 4 ದೀಪ ಇಲ್ಲಿದೆ. ಅದಕ್ಕೆ ಒಂದು ಮಂಡಲಕ್ಕೋಸ್ಕರ ಒಂಚೂರು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಪುಡಿ ಇಂತಹದ್ದನ್ನು ಹೇಳಿದೆ. ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ತಾವೆಲ್ಲ ಸಿದ್ಧತೆ ಮಾಡಿಟ್ಕೊಂಡ್ರೆ ಮುಂದಿನ ಭಾಗದಲ್ಲಿ ಅದನ್ನು ಪೂಜೆಯನ್ನು ಶುರು ಮಾಡಬೇಡ. ಪೂಜೆ ಶುರು ಮಾಡಿ ಇದರ ಕ್ರಮ ಏನು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟೀಕರಿಸಿ ಹೇಳ್ತೇನೆ. ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಿದ್ದೀರಿ. ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳಿಗೆ ಹೇಳಿ. ಸಾಧ್ಯವಾದರೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾಗತ್ತೆ. ಮಕ್ಕಳ ಕೈಯಲ್ಲಿ ಮಾಡಿಸ್ಲಿಕ್ಕೆ ಮಕ್ಕಳು ಶಾಲೆಗೆ ಹೊರಡಬೇಕಲ್ವ. ಇದನ್ನು ಬೆಳಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು. ಇವತ್ತು ಬೆಳಗ್ಗೆ ಮಾಡ್ಬೋದು, ಸಂಜೆ ಮಾಡ್ಬೋದು. ಇವತ್ತೆಲ್ಲವನ್ನು ಪಕ್ವವಾಗಿ ನಾನು ಹೇಳುವಾಗ ತಿಳ್ಕೊಳ್ಳಿ. ಸಂಜೆ ತಪ್ಪದಿರ ಈ ಕ್ರಮವನ್ನು ಆಚರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಬರಿಬೇಕಾದ್ರೆ ಮೊದಲು ಎಲೆ ಮೇಲೆ ಒಂದು ನಕ್ಷತ್ರವನ್ನು ಹಾಕ್ಕೋಬೇಕು. ಅಂದರೆ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಸಿದ್ಧತೆ ಮಾಡ್ಕೋಬೇಕು ಫಸ್ಟು. ಈ 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಪ್ರತಿಯೊಂದು ತಂತ್ರಗಳಲ್ಲೂ ಪ್ರಧಾನ ಪಾತ್ರವನ್ನೇ ವಹಿಸುತ್ತೆ. ಸಾಮಾನ್ಯಕ್ಕೆ ಒಂದು ತಂತ್ರ ಇದ್ದರೆ ಆ ತಂತ್ರದಲ್ಲಿ 6 ಅಥವಾ 5 ರೇಖೆ ಇರುವಂಥ ನಕ್ಷತ್ರ. ಇದು ತನ್ನದೇ ಆದಂತಹ ಒಂದಷ್ಟು ವಿಶೇಷತೆಗಳಿರೋದ್ರಿಂದ ಈ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ಬೀಜಾಕ್ಷರಿ ಮಂತ್ರವನ್ನು ಈ ಒಂದು ಚಕ್ರದಲ್ಲಿ, ಅಂದರೆ ಈ ಒಂದು ನಕ್ಷತ್ರದ ಮಧ್ಯದಲ್ಲಿ ಬರೆದಾಗ ಅದು ಬಹಳ ವೇಗವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ಮಧ್ಯದಲ್ಲಿರ್ತಕ್ಕಂಥ ಎಲೆ ಇದೆಯಲ್ಲ, ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಇದನ್ನು ನಕ್ಷತ್ರ ರೂಪದಲ್ಲಿ ಬರಿಬೇಕು. ಸಮಾಧಾನದಿಂದ ನಿಧಾನಕ್ಕೆ ತಾವು ಬರಿಬೋದು, ಆದರೂ ನಾನು ಬೇಗ ತೋರಿಸ್ತಾ ಇದ್ದೀನಿ. ಅಂದರೆ ಅದನ್ನು ಗರಿಕೆ ಕಡ್ಡಿನಲ್ಲೇ ಬರಿಬೇಕಲ್ಲ? ಹೌದು. ಇದಕ್ಕೆ ಬೇರೆ ಯಾವ ತುಳಸಿ ಕಡ್ಡಿ ಆಗೋದಿಲ್ಲ. ಗರಿಕೆಯ ಕಡ್ಡಿ ಮತ್ತು ಈ ಒಂದು ಜಾಜಿಕಾಯಿಯ ಗಂಧ, ಅಂದರೆ ಜಾಕಾಯಿಯ ಗಂಧ, ಈ ಗಂಧದಿಂದಲೇ ಬರೀತಕ್ಕಂಥದ್ದು. ಇದು ಬಹಳ ಬೇಗ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಹೀಗೆ ಮಾಡ್ಕೊಳ್ಬೇಕು. ಇನ್ನು ಇದರ ಮಧ್ಯದಲ್ಲಿ ಬರೆಯುವಂತಹ ಬೀಜಾಕ್ಷರಿ ಮಂತ್ರ ಹೇಳಿದ್ನಲ್ಲ, ಆ ಮಂತ್ರವನ್ನು ನೋಡಿ ಇಲ್ಲೇ ಬರೀಬೇಕು. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ.
ಮೊದಲು ವಿಳೆದೆಲೆ ಮೇಲೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಕ್ಷತ್ರದ ಮಧ್ಯದಲ್ಲಿ ಐಂ ಈ ಬೀಜಾಕ್ಷರಿ ಮಂತ್ರ ಬರೆದು ತಳಭಾಗದಲ್ಲಿ ಒಂದು ರೇಖೆ ಹಾಕಿರಬೇಕು. ಇನ್ನೇನು ಭೂಮಿ ಮೇಲೆ ನೀವು ಎಲ್ಲಿ ಯಂತ್ರವನ್ನು ಇದನ್ನು ಸ್ಥಾಪನೆ ಮಾಡ್ತೀರಿ, ಎಲ್ಲಿ ಪೂಜಿಸ್ತೀರಿ, ಯಾವ ಸಾನ್ನಿಧ್ಯದಲ್ಲಿ ಇದನ್ನು ನಡೆಸ್ತೀರೋ ಆಗ ಮತ್ತೊಂದು ಗೆರೆಯನ್ನು ಹಾಕಬೇಕು. ಅಂದರೆ ನೀವು ಬರೆಯುವಾಗ ಅದನ್ನು ನೀವು ಯಾವ ಥರ ಇಟ್ಕೊಂಡು ಹೇಗೆ ಬೇಕಾದ್ರೂ ಬರೀಬೋದು. ಬರೆದು ಅದನ್ನು ಭೂಮಿ ಮೇಲೆ ಇಟ್ಟು ಅದರ ಪೂಜಾನುಷ್ಠಾನ ಶುರು ಮಾಡಿದ್ಮೇಲೆ ಆ ಎಲೆನ ಕದಲಿಸಬಾರ್ದು. ಆದರೆ ಭೂಮಿ ಮೇಲೆ ಇಟ್ಟು ಒಂದು ಗೆರೆಯನ್ನು ಹಾಕಬೇಕು. ಇದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದೊಂದು ವಿಚಾರಗಳು ಸಹಿತ ಭಾಳ ಸೂಕ್ಷ್ಮ ಇರುತ್ತೆ. ಆ ಸೂಕ್ಷ್ಮತೆಗಳನ್ನು ನೀವು ತಿಳ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು ವೃತ್ತಾಕಾರವನ್ನು ಹಾಕೋಣ. ಎಲೆಯ ಮಧ್ಯಭಾಗದಲ್ಲಿ ಏನು ಬರೀತೀರೋ ಅದನ್ನೇ ಈ ವೃತ್ತಾಕಾರದ ಮಧ್ಯದಲ್ಲಿ ಬರೀತಕ್ಕಂಥದ್ದು. ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ಮಂತ್ರವನ್ನು ಬರೆದಾದ ನಂತರ ಬೀಜಾಕ್ಷರಿ ಮೇಲೆ ಬರೆದಿರ್ತಕ್ಕಂಥ ಅಂದರೆ ಎಲೆ ಮೇಲೆ ಬರೆದಿರ್ತಕ್ಕಂಥ ಐಂ ತಾವು ನೋಡ್ತಾ ಇದ್ದೀರಿ. ಎಲೆಯ ಮೇಲೆ ಬರೆದಿರ್ತಕ್ಕಂತಹ ಈ ಬೀಜಾಕ್ಷರಿ ಮಂತ್ರವನ್ನು ಮಧ್ಯದಲ್ಲಿ ಇಡಬೇಕು. ಪ್ರತಿಯೊಂದು ಎಲೆಗಳ ಮೇಲೂ ಪುನಃ ಬರೆಯೋದಕ್ಕೆ ನೀವು ವ್ಯವಸ್ಥೆ ರೆಡಿ ಮಾಡಿಕೊಳ್ಬೇಕು. ಪ್ರತಿಯೊಂದು ಎಲೆಗಳ ಮೇಲೂ ಒಂದೊಂದು ತ್ರಿಕೋನವನ್ನು ಹಾಕಿ ತ್ರಿಕೋನವನ್ನು ಬರೀಬೇಕು. ತ್ರಿಕೋನದ ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿಯನ್ನು ಬರೀಬೇಕು. ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೀಬೇಕು. ಪ್ರತಿಯೊಂದು ಎಲೆಗಳ ಮೇಲೂ ಸಹಿತ ರಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಇದರಲ್ಲಿ ಈ 9 ಎಲೆಗಳನ್ನು ಸಹಿತ ಬೀಜಾಕ್ಷರಿ ಮಂತ್ರ ಬರೆದು ರೆಡಿ ಮಾಡಿಟ್ಕೊಳ್ಳಿ. 4 ದೀಪಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ಮಧ್ಯದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಆ ಮಕ್ಕಳಿಗೆ ಬೇಕಾಗಿರುವಂಥ ಕಂಕಣ ದಾರಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ಮಾಡುವ ಕ್ರಮ, ಇದಕ್ಕೇನು ನೈವೇದ್ಯ ಇಡಬೇಕು ಅದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದು ಅದರ ಮಧ್ಯದಲ್ಲಿ ಬರೆದಿರ್ತಕ್ಕಂಥ ಐಂ ಇದನ್ನು ಈ ಭೂಸ್ಪರ್ಶ ಮಾಡಿದ್ಮೇಲೆ ಅಂದರೆ ಎಲೆನ ಇಲ್ಲಿಟ್ಟ ಮೇಲೆ ಇದಕ್ಕೆ ಇನ್ನೊಂದು ಗೆರೆ ಹಾಕಬೇಕು ಅಂತ ಹೇಳಿದ್ದೆ ನಾನು. ಅಂದರೆ ಕೈಯಲ್ಲಿಟ್ಟು ಅಕಸ್ಮಾತ್ ಈ ಥರ ನಾವು ಕೈಯಲ್ಲಿ ಹಿಡಿದು ಬರೆದಿದ್ದೀವಿ. ಕೈಯಲ್ಲಿ ಹಿಡಿದು ಬರೆಯೋದು ತಪ್ಪು. ಇರೋ ಪ್ರಕಾರ ಭೂಮಿ ಮೇಲೆ ಇಟ್ಟೇ ಬರೀಬೇಕು. ಯಾಕೆಂದ್ರೆ ಬರೆಯುವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತಕ್ಕಂತಹ ಮನಸ್ಸಿದ್ದಾಗ ಇದನ್ನು ಈ ಪ್ರಕಾರವಾಗಿ ಭೂಮಿ ಮೇಲೆ ಇಟ್ಟಿದ್ದೀವಿ.
ಇಟ್ಟು ಈಗ ಈ ಗರಿಕೆಯ ಕಡ್ಡಿಯ ಸಹಾಯದಿಂದ ಬೀಜಾಕ್ಷರಿ ಮಂತ್ರವನ್ನು ಅರಿಬೇಕು. ಈ ಪ್ರಕಾರವಾಗಿ ಇದನ್ನು ಬರೆದಾದ ನಂತರ ಇನ್ನು ಎಲೆಗಳು, ಈ ಮಾವಿನ ಎಲೆಗಳನ್ನು 9 ಎಲೆಗಳನ್ನು ಹೀಗಿಡಬೇಕು. 9 ದಿಕ್ಕು ಅಂದರೆ 8 ದಿಕ್ಕಿಗೆ ಇಡ್ತಕ್ಕಂಥ. ಎಂಟು ದಿಕ್ಕಿಗಿಡಬೇಕು. ಇನ್ನೊಂದು ಎಲೆಯನ್ನು ನಿಮ್ಮ ಎಡಹಸ್ತದಲ್ಲೇ ಇಟ್ಕೊಳ್ಬೇಕು. 8 ದಿಕ್ಕಿಗೆ 8 ಎಲೆಗಳನ್ನು ಇಟ್ಟು ಒಂದು ಎಲೆ ಪ್ರತ್ಯೇಕವಾಗಿರುತ್ತೆ. ಪ್ರತ್ಯೇಕವಾಗಿರುವಂತಹ ಎಲೆಯನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದರೆ ಅಷ್ಟು ಜನ ಮಕ್ಕಳಿಗೂ ಸಹಿತ ಅನುಕೂಲವಾಗುವಂಥ ರೀತಿ ಅಷ್ಟು ದಾರಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಬೇಕು. ಒಂದೊಂದು ದಾರ 3 ಎಲೆಗಳನ್ನು ಇಟ್ಕೊಳ್ಬೇಕು. ಮಧ್ಯದಲ್ಲಿ 1 ಗಂಟು, 3 ಗಂಟು ಹಾಕಿರಬೇಕು. ಒಂದು ಎಲೆ 1 ಗಂಟೆ ಅಂದರೆ ಒಂದು ದಾರಕ್ಕೆ 3 ಗಂಟು. ಒಂದು ದಾರಕ್ಕೆ 3 ಗಂಟು ನೋಡಿ, ಇಲ್ಲೊಂದು, ಮಧ್ಯದಲ್ಲಿ ಒಂದು, ಇಲ್ಲಿ ಒಂದು. ಈ ಪ್ರಕಾರ ಒಂದು ಕಂಕಣಕ್ಕೆ 9 ದಾರ, ಕಂಕಣದ ಎಡ ಮತ್ತು ಬಲಭಾಗದಲ್ಲಿ 1 ಗಂಟು, ಮಧ್ಯದಲ್ಲಿ 1 ಗಂಟು. ಹಾಗೆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಮಕ್ಕಳಿಗೆ ಈ ಒಂದು ದಾರವನ್ನು ರೆಡಿ ಮಾಡಬೇಕು. ಆದರೆ ಇದು ಮಾಡುವಾಗ ಸಾಧ್ಯವಾದಷ್ಟು ಇದನ್ನು ಆ ಗಂಧ ತೆಗೆದಿರ್ತೀರಲ್ಲ, ಆ ಗಂಧದಲ್ಲೇ ಅದ್ದುಕೊಳ್ಳುವಂಥದ್ದು ಭಾಳ ಉತ್ತಮ. ಗಂಧದಲ್ಲಿ ಅದ್ದಿ ಅಂದರೆ ಸಂಪೂರ್ಣವಾಗಿ ಈ ಜಾಜಿಕಾಯಿ ಗಂಧ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮೆಮೊರಿ ಕೊಡುತ್ತೆ, ಜ್ಞಾಪಶಕ್ತಿ ಕೊಡುತ್ತೆ, ತಂತ್ರಸಾರದಲ್ಲಿ ತನ್ನದೇ ಆದ ಶಕ್ತಿ ತುಂಬುತ್ತೆ. ಮತ್ತು ಈ ಒಂದು ಸಾಮಾನ್ಯಕ್ಕೆ ಜಾಜಿಕಾಯಿ ಇರುವಂಥ ಪರಿಸರದಲ್ಲೇ ಅದರದೇ ಆದಂತಹ ಒಂದಷ್ಟು ವೈಬ್ರೇಷನ್ ಜಾಸ್ತಿ ಇರುತ್ತೆ. ಅಂದರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ಎನರ್ಜಿ ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ಈ ದಾರಕ್ಕೆ ಈ ಗಂಧವನ್ನು ಹಚ್ಕೊಳ್ಬೇಕು. ಹಚ್ಚಿ ಇದನ್ನು ಮಧ್ಯದಲ್ಲಿ ಇಡಬೇಕು. ಮಧ್ಯದಲ್ಲಿಟ್ಟು ಇನ್ನು ದೀಪಗಳನ್ನು ಹಚ್ಚುವಂಥ ಕಾಲ. ಎಲೆ ಮಧ್ಯದಲ್ಲಿರಬೇಕು. ಆ ಮಧ್ಯದಲ್ಲಿರ್ತಕ್ಕಂಥ ಎಲೆಗಳಿಗೆ ಎಲ್ಲ ಎಲೆಗಳು, ಇಲ್ಲಿರ್ತಕ್ಕಂಥ 8 ಎಲೆಗಳೂ ಈ ವಿಳೆದೆಲೆಗೆ ಟಚ್ ಆಗಿರಬೇಕು. ಅದಕ್ಕೆ ತಾಕುತರ ಅಂದರೆ ಅದರ ಮೇಲೆ ಇರಬೇಕು. ಎಲೆಯಿಂದ ಹೊರಗಡೆ ಬೀಳಬಾರ್ದು. ಈ ವಿಳೆದೆಲೆಯ ಮುಂಭಾಗದಲ್ಲಿರ್ತಕ್ಕಂಥ ಮಾವಿನ ಎಲೆ, ಮಾವು ಮತ್ತು ವಿಳೆದೆಲೆ ಎರಡು ಒಂದಕ್ಕೊಂದು ತಗಲಿರಬೇಕು. ಮಧ್ಯದಲ್ಲಿ ಬೀಜಾಕ್ಷರಿ ಐಂ, ಸುತ್ತ ಇರತಕ್ಕಂಥದ್ದು ರಮ್. ಈ ಒಂದು ಎಲೆ ಪ್ರತ್ಯೇಕವಾಗಿದೆ. ಈ ಒಂದು ಎಲೆ ಮಾತ್ರ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿರ್ತಕ್ಕಂತಹ ಎಲೆಯನ್ನು ನಿಮ್ಮ ಎಡಹಸ್ತದಲ್ಲಿ ಇಟ್ಕೊಳ್ಳಿ. ಎಡಹಸ್ತದಲ್ಲಿ ಇಟ್ಕೊಂಡು ಈ ದಾರದ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳು, ದಾರದ ಮಧ್ಯದಲ್ಲಿ ಉಂಗುರದ ಬೆರಳನ್ನು ಹೀಗಿಡಬೇಕು. ಈ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಕಡೆ ನಿಮ್ಮ ಗಮನ ಇರಬೇಕು. ಐಂ ಎಂಬತಕ್ಕಂಥ ಬೀಜಾಕ್ಷರಿ ಅದರ ಮೇಲಿರ್ತಕ್ಕಂಥ ದಾರದ ಮೇಲೆ ನಿಮ್ಮ ಉಂಗುರದ ಬೆರಳಿರಬೇಕು. ಈಗ ನೀವು ಬೀಜಾಕ್ಷರಿ ಮಂತ್ರಗಳನ್ನು ಉಚ್ಚರಿಸಬೇಕು. ಹೇಳುವಂತಹ ಮಂತ್ರಗಳು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಈ 3 ಬೀಜಾಕ್ಷರಿನ 108 ಬಾರಿ ಹೇಳ್ಕೋಬೇಕು. ಇದಾದ ನಂತರ ರಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು
ಅದನ್ನು 108 ಬಾರಿ ಹೇಳ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಉಂಗುರದ ಬೆರಳು, ನಿಮ್ಮ ಎಡಹಸ್ತದಲ್ಲಿರ್ತಕ್ಕಂಥ ಈ ಬೀಜಾಕ್ಷರಿಯ ಬರೆದಿರ್ತಕ್ಕಂಥ ಎಲೆ ಇದು ಕೈಯಲ್ಲೇ ಇರಬೇಕು. ಇದಾದ ನಂತರ ಈ ರಮ್ ಎಂಬತಕ್ಕಂಥದ್ದು 108 ಬಾರಿ ಹೇಳಿದ ಮೇಲೆ ಇದಕ್ಕೆ ಜೇನುತುಪ್ಪ ಆಗಲಿ, ಸಕ್ಕರೆ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಬೆಲ್ಲ, ಸಕ್ಕರೆ, ಜೇನುತುಪ್ಪ ಈ ಮೂರಲ್ಲಿ ಯಾವುದಾದ್ರೂ ಒಂಚೂರು ನೈವೇದ್ಯ ಮಾಡಿ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಅದನ್ನು ನೈವೇದ್ಯ ರೂಪದಲ್ಲಿ ಕೊಡಬೇಕು. ನೈವೇದ್ಯ ಕೊಡಬೇಕಾದ್ರೆ ಈ ಬೀಜಾಕ್ಷರಿ ಮಂತ್ರ ಬರೆದಿರ್ತಕ್ಕಂಥ ಈ ಒಂದು ಎಲೆ ಇದೆಯಲ್ಲ, ಮಕ್ಕಳ ಕೈಯಲ್ಲಿ ಮೊದಲು ಈ ಎಲೆಯನ್ನು ಕೊಡಬೇಕು. ಎಲೆನ ಕೊಟ್ಟು ಮಕ್ಕಳು ಇದನ್ನು ಈಗ ಬಲಹಸ್ತದಲ್ಲಿ ಇಟ್ಕೊಂಡಿರುವಾಗ ಈ ದಾರವನ್ನು ಕೈ ಕಟ್ಟಬೇಕು. ಈ ಎಲೆ ನೀವು ಬೀಜಾಕ್ಷರಿ ಮಂತ್ರವನ್ನು ಜಪಿಸಿರ್ತಕ್ಕಂಥ ಎಲೆ, ಇದನ್ನು ಭೂಮಿ ಮೇಲೆ ಇಡಬೇಡಿ. ಪೂಜೆ ಆದ ನಂತರ, ನಿಮ್ಮ ಜಪ ಆದ ನಂತರ ಇದನ್ನು ಜೋಪಾನವಾಗಿ ದೇವರ ಕಟ್ಟೆ ಮೇಲೋ ಯಾವುದಾದ್ರು ಒಂದು ಹಲಗೆ ಮೇಲೋ ಮನೆ ಮೇಲೋ ಹಾಗೆ ಇಟ್ಟಿರಿ. ಮಕ್ಕಳು ಬಂದಾಗ ಕೈಕಾಲು ಮುಖ ತೊಳಸಿ ಮಕ್ಕಳನ್ನು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂಡಿಸಿ ಈ ಎಲೆನ ಕೈ ಕೊಡಿ. ಮಕ್ಕಳ ಎಲೆ ಈ ಎಲೆಯನ್ನು ಮಕ್ಕಳ ಕೈಗೆ ಈ ಥರ ಬಲಗೈಲಿ ಕೊಟ್ಟು ದಾರವನ್ನು ಅವರ ಬಲಗೈಗೆ, ಹೆಣ್ಣಾಗಲಿ ಗಂಡಾಗಲಿ ಇಬ್ಬರಿಗೂ ಸಹಿತ ಬಲಗೈಗೆ ಕಟ್ಟಬೇಕು. ಈ ಕಂಕಣವನ್ನು ಬಲಗೈಗೆ ಕಟ್ಟತಕ್ಕಂಥದ್ದು. ಬಲಗೈಗೆ ಕಟ್ಟಿದಾದ ನಂತರ ಬೇರೆ ಮಕ್ಕಳಿದ್ದರೆ ಆ ಮಕ್ಕಳ ಕೈಗೆ ಸೇಮ್ ಇದೇ ಥರ ಕೊಡಿ. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ. ಈ ಬೀಜಾಕ್ಷರಿ ಮಂತ್ರ ಜಪಿಸಿರ್ತಕ್ಕಂಥ ಈ ಎಲೆಯನ್ನು ನೆಲಕ್ಕೆ ತಾಗಿಸಬಾರ್ದು. ಅದಾದ ನಂತರ ಎಲ್ಲ ಮಕ್ಕಳ ಅನುಷ್ಠಾನ ಆದ ನಂತರ ಈ ಬೀಜಾಕ್ಷರಿ ಬರೆದಿರ್ತಕ್ಕಂಥ ಎಲೆ, ಇದೊಂದು ಎಲೆಯನ್ನು ಮಾತ್ರ ನಿಮ್ಮ ಮನೆಯ ಪ್ರಧಾನ ದ್ವಾರ, ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಈ ಪ್ರಕಾರವಾಗಿ ನಿಮ್ಮ ಮಾವಿನ ಸೊಪ್ಪು ತೋರಣ ಕಟ್ತಿರಲ್ಲ ಆ ಥರ ತೋರಣ ಕಟ್ಟುವಂಥ ರೀತಿ ಈ ಒಂದೇ ಒಂದು ಎಲೆಯನ್ನು ತೊಗೊಂಡೋಗಿ ಅಲ್ಲಿ ತಗಲಾಕಿ. ಅಂದರೆ ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ ಹಾಕಿ. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ, ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸುತ್ತೆ, ಕುಟುಂಬದಲ್ಲಿ ಒಂದು ಯಶಸ್ಸನ್ನು ಕಾಪಾಡುತ್ತೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೆಮೊರಿ ಜ್ಞಾಪಶಕ್ತಿ ವೃದ್ಧಿಸುತ್ತೆ. ಮಕ್ಕಳ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದಿಷ್ಟು ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಏನಾದರೂ ದೋಷಗಳಿದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ದಿರ ಇದ್ದರೆ, ಇದು ಕಟ್ಟಿದ ಮರುಕ್ಷಣವೇ ಆ ಒಂದು ಪಾಸಿಟಿವ್ನೆಸ್ ಅಲ್ಲ ಮನೆ ಪರಿಸರದಲ್ಲಿರುತ್ತೆ. ಅದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಅದ್ಭುತವಾದಂಥ ತಂತ್ರ. ಇದೆಲ್ಲ ಆದ ನಂತರ ಇನ್ನು ಉಳಿದಿರ್ತಕ್ಕಂಥ ಇದನ್ನು ಏನು ಮಾಡಬೇಕು, ಇದು ಒಂದು ಸಂಶಯ ಇರುತ್ತೆ. ಕೂತ್ಕೊಳ್ಳಿ, ನಾನು ತಿಳಿಸ್ಕೊಡ್ತೇನೆ. ಮನೆಯ ಪ್ರಧಾನ ದ್ವಾರಕ್ಕೆ ಇದನ್ನು ಹಾಕ್ಬಿಟ್ಟು ಬಂದು, ಅಂದರೆ ನೆಲದ ಮೇಲೆ ಹಿಡಿದಿರ ಕಂಕಣಗಳನ್ನು ಪ್ರತಿಯೊಬ್ಬರಿಗೂ ಕೈಗೆ ಕಟ್ಟಿದ ನಂತರ ಒಂದು ಪ್ರಧಾನವಾಗಿ ಈ ಒಂದು ಎಲೆ ಇದೆಯಲ್ಲ, ಇದನ್ನು ನೀವು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹಾಕಿ ಬರಬೇಕು. ಹಾಕಿ ಬಂದಾದ ನಂತರ ಪುನಃ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಅಂದರೆ ಈ ಎಲೆಗಳಿಗೆ ಇಲ್ಲಿಟ್ಟಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯಕ್ಕೆ ಧೂಪ ದೀಪ ನೈವೇದ್ಯ ಮಾಡಬೇಕು. ಇದನ್ನು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಇರಬೇಕು. ಸಂಜೆ ಮಾಡಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಇರಲಿ. 1 ಗಂಟೆಗಳ ಕಾಲ ಬಿಟ್ಟು ಪುನಃ ಇದನ್ನು ಕದಲಿಸ್ಬೇಕು. ಕದಲಿಸಿ ಇದನ್ನು ಈ ಸ್ಥಳವನ್ನು ಶುದ್ಧಿ ಮಾಡೋದಕ್ಕೂ ಮುನ್ನ ಕದಲಿಸ್ಬೇಕು. ಮೇಲಿರ್ತಕ್ಕಂಥ ಎಲೆಗಳನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹಾಕ್ಬೋದು, ಅಥವಾ ದೇವ್ರ ಮನೆಗೆ ಹಾಕ್ಬೋದು, ಅಥವಾ ಮಕ್ಕಳು ಮಲಗುವಂಥ ಕೊಠಡಿ ಇದೆಯಲ್ಲ, ಮಕ್ಕಳಿಗೆ ಪ್ರತ್ಯೇಕವಾದ ರೂಮ್ಗಳು. ಇವಾಗೆಲ್ಲ ಮೊದಲೆಲ್ಲ ಏನಪ್ಪ ಅಂದರೆ ಸಾಮೂಹಿಕವಾಗಿ ಎಲ್ಲ ಒಂದು ಕಡೆ ಹಾಲಲ್ಲಿ ಮಲಗೋರು. ಇವಾಗ ಹಾಗೆಲ್ಲ ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾದಂಥ ರೂಮ್ಸ್ ಇದೆ. ಯಾವ ಮಕ್ಕಳು ಆಯಾ ರೂಮ್ಗಳಿಗೆ 4 ಎಲೆ ಅಥವಾ 6 ಎಲೆ ಅಥವಾ ಒಂದೇ ಮಗು ಇದ್ದರೆ ಆ ಒಂದು ಎಲೆಗೆ ಒಂದು ರೂಮ್ಗೆ ಕಂಪ್ಲೀಟಾಗಿ ಮಾವಿನ ಸೊಪ್ಪು ತೋರಣ ಥರನೇ ಕಟ್ಟಿ, ತಪ್ಪೇನೂ ಇಲ್ಲ. ಯಾಕೆಂದರೆ ಈ ಒಂದು ಎಲೆಯ ತಳಭಾಗದಲ್ಲಿ ಮಕ್ಕಳು ಓಡಾಡ್ತಾ ಇದ್ದರೆ ಅದರ ಬೀಜಾಕ್ಷರಿ ಮಂತ್ರಗಳು ಮತ್ತು ಅದರಲ್ಲಿರ್ತಕ್ಕಂಥ ಶಕ್ತಿಯಿಂದ, ಆ ಪಾಸಿಟಿವ್ ವೇವ್ಸಿಂದ ಮಕ್ಕಳಲ್ಲಿ ಮತ್ತಷ್ಟು ಜ್ಞಾನ, ಮತ್ತಷ್ಟು ಒಂದು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ದೇವಿ ಶಾರದೆಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇದು ಮಾವಿನ ಎಲೆಗಳನ್ನು ಮಕ್ಕಳ ರೂಮುಗಳಿಗೆ ಕಟ್ಟಬೇಕು. ಇನ್ನು ಮಧ್ಯದಲ್ಲಿರ್ತಕ್ಕಂಥ ವಿಳೆದೆಲೆ ಏನು ಮಾಡಬೇಕು, ವಿಳೆದೆಲೆಯನ್ನು ಒಂದು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಅಥವಾ ನೀರಿನ ತಟ್ಟೆ ಯಾವುದಾದ್ರು ಸರಿ, ಒಟ್ಟು ಪೂಜಾ ಸಲಕರಣೆಗಳನ್ನು ಇಟ್ಕೊಳ್ಳುವಂತಹ ತಟ್ಟೆಗಳಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರಲ್ಲಿ ಎಲೆಯನ್ನು ಬಿಡಬೇಕು. ಎಲೆ ಕಂಪ್ಲೀಟಾಗಿ ನೀರೊಳಗೆ ಹೋಗಬೇಕು. ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟು ಎಲೆಯನ್ನು ನೀರೊಳಗಡೆ ಅದುಮಬೇಕು. ಅದರ ಮೇಲಿರ್ತಕ್ಕಂಥ ಬೀಜಾಕ್ಷರಿ ನಿಧಾನಕ್ಕೆ ಕರಗುತ್ತೆ. ಕರಗಿದಾಗ ಆ ಎಲೆಯಲ್ಲಿ ಕರಗಿರ್ತಕ್ಕಂಥ ನೀರನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಮನೆಯ ಮೂಲೆ, ಮನೆಯ 4 ದಿಕ್ಕುಗಳು, ಮನೆಯ ಮುಂದೆ ಇರ್ತಕ್ಕಂಥ ತುಳಸಿ ಗಿಡ, ಇಷ್ಟೂ ಕಡೆಗೂ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಥವಾ ನೀರು ಹಾಕಬೇಕು. ಇದನ್ನು ಮಾಡಿದ್ಮೇಲೆ ನೆಲವನ್ನು ಶುದ್ಧಿ ಮಾಡಬೇಕು. ಹೇಗೆ, ಒಂದೇ ಒಂದು ಚಿಟಿಕೆ ಸುಮ್ಮನೆ ಅರಿಶಿನ ಕೈ ಅಂದ್ಕೊಂಡು ಜಾಸ್ತಿ ಹಾಕಬೇಡಿ, ಸುಮ್ಮನೆ ಬೇಕು ಅರಿಶಿನ ಚೂರು ಕೈಯಲ್ಲಿದೆ ಅನ್ನೋ ಥರ ಮಾಡಿಕೊಂಡು ಎಲ್ಲವನ್ನು ಸಹಿತ ಶುದ್ಧಿ ಮಾಡಿ ಅದನ್ನು ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಇದಿಷ್ಟು ಮಾಡುವಂಥದ್ದು ಒಂದು ಕ್ರಮ. ಈ ಕ್ರಮವನ್ನು ಯಾರು ಆಚರಿಸಿದ್ರು ಅವ್ರ ಮನೆ ಮಕ್ಕಳಿಗೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯಕ್ಕೆ ಎಷ್ಟು ಓದಿದ್ರೂ ತಲೆ ಹತ್ತಾ ಇಲ್ಲ, ನಮಗೆ ಜ್ಞಾಪಕ ಇಲ್ಲ, ಜ್ಞಾಪಶಕ್ತಿ ಕಡಿಮೆ ಆಗ್ತಾ ಇದೆ ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೋ ಕುಂಠಿತವಾಗ್ತಾ ಇದೆ ಅಂತಕ್ಕಂಥದ್ರ ನೋವಿದೆಯಲ್ಲ ಮಕ್ಕಳಲ್ಲಿ, ಅದನ್ನು ದೂರ ಮಾಡ್ಬೋದು.
ಇನ್ನು ವಾಸ್ತುಗೃಹದಲ್ಲಿ ನಾವು ಏನು ಸಂಪಾದನೆ ಮಾಡಿಸಿದ ನಿಲ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಇಲ್ಲ, ನಮ್ಮ ಕುಟುಂಬ ಯಶಸ್ಸಿಲ್ಲ, ಈ ಪ್ರಕಾರವಾಗಿರ್ತಕ್ಕಂಥ ನೋವು ತುಂಬ ಜನಗಳ ಮನಸ್ಸಲ್ಲಿದೆ. ಇದನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ತಂತ್ರಸಾರ. ಇದನ್ನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿದ್ರೆ ಇದು ಅತಿ ಶೀಘ್ರದಲ್ಲೇ, ಕಡಿಮೆ ಅಂದರೆ 11 ದಿವಸದಲ್ಲಿ, 11 ದಿನದಲ್ಲಿ ನಿಮಗೆ ಸಂಪೂರ್ಣವಾದಂಥ ಇದರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಪ್ರಭು ಶ್ರೀರಾಮಚಂದ್ರನ, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಅನುಗ್ರಹದಿಂದ ಈ ಬಂದಿರತಕ್ಕಂತಹ ಈ ಹುಣ್ಣಿಮೆ, ಅದರಲ್ಲೂ ಬನದ ಹುಣ್ಣಿಮೆ, ತಾಯಿ ಬನಶಂಕರಿಯ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ಇರ್ತಕ್ಕಂಥ ಈ ಹುಣ್ಣಿಮೆ ತಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಕಲ್ಪಿಸಿ ಎಲ್ಲರಿಗೂ ಒಳ್ಳೆತನ ಮಾಡಲಿ, ಒಳ್ಳೆಯದಾಗಲಿ ಎಂಬತಕ್ಕಂಥ ಮಹೋದ್ದೇಶದಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತೋರಿಸುವಂಥ ತಂತ್ರಸಾರಗಳು. ಮತ್ತೊಂದು ಜ್ಞಾಪಕ ಇರಲಿ, ಈ ತಂತ್ರವನ್ನು, ಇಂತಹ ತಂತ್ರಸಾರಗಳನ್ನು ಇದನ್ನೇ ಕಾಪಿ ಮಾಡಿ ಇದರಲ್ಲಿ ಇರ್ತಕ್ಕಂಥದ್ದನ್ನು ಬೇರೊಂದು ತರಹ ತಿರುಚಿ ಅದನ್ನು ಇನ್ನೊಂದು ಥರ ಪ್ರದರ್ಶನ ಮಾಡತಕ್ಕಂಥವರು ಸಾಕಷ್ಟು ಜನ ಹುಟ್ಕೊಂಡಿದ್ದಾರೆ. ಇಲ್ಲಿ ಬಹಳ ಎಚ್ಚರಿಕೆ ಇರಲಿ. ಒಂದೊಂದು ತಂತ್ರಸಾರಕ್ಕೆ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ತಿದೆ, ಅದರದೇ ಆದಂತಹ ತಂತ್ರಗಳಿದೆ, ಅದರದೇ ಆದಂಥ ಬೀಜಾಕ್ಷರಿ ಇದೆ, ಅದರದೇ ಆದಂಥ ಅನುಷ್ಠಾನ ಮಾಡುವ ಕ್ರಮ ಇದೆ. ಆದರೆ ಇದು ಮಾಡುವ ವಿಧಾನವನ್ನು ಒಂದಷ್ಟು ಬದಲಾಯಿಸಿ ನಾನೇನೋ ತೋರಿಸ್ತೀನಿ ಅಂತ ಹೇಳಿ ಇನ್ನೊಬ್ರು ಯಾರಾದರೂ ಇದನ್ನು ಮುಂದಿಟ್ಟುಕೊಂಡು ಇನ್ನೇನೋ ಮಾಡೋಕ್ಕೆ ಹೊರಟ್ರೆ, ಯಾಕೆಂದರೆ ಈಗಾಗಲೇ ಆನಂದ್ ಗುರುಜಿ ಥರ ಕಾಪಿ ಮಾಡೋರು ಸಾಕಷ್ಟು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಆನಂದ್ ಗುರುಜಿ ಉಡುವಂಥ ಬಟ್ಟೆಯಿಂದ ಮೊದಲುಕೊಂಡು ಹಾಕ್ಕೊಳ್ಳುವ ಕಾಸ್ಟ್ಯೂಮ್ ತನಕ, ಮೇಲೊದ್ದುಕೊಳ್ಳುವ ಶಲ್ಯ ತನಕ, ಹಣೆಗಿಡುವ ವಿಭೂತಿ ತನಕ ಎಲ್ಲವೂ ಕಾಪಿ ಮಾಡಿದ್ರೂ ತಲೆ ಒಳಗಿರ್ತಕ್ಕಂಥ ಜ್ಞಾನವನ್ನು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲವೂ ನನ್ನಂತೆ, ಕೊನೆಗೆ ನನ್ನ ಹೆಸರು ಮಹರ್ಷಿ ಎಂಬತಕ್ಕಂಥ ಹೆಸರು ಇವತ್ತು ಇನ್ನೊಂದು ಕಡೆ ಓಡಾಡ್ತಾ ಇರ್ಬೋದು. ಆದರೂ ಈ ಮಹರ್ಷಿ ಎಂಬತಕ್ಕಂಥ ಪದ, ಮಹರ್ಷಿ ಎಂಬತಕ್ಕಂಥ ಹೆಸರು ನಾಮ ಶುರುವಾಗಿದ್ದೇ ಒಬ್ಬ ಮಹನೀಯರಿಂದ, ಅವರಿಂದ ಕೊಟ್ಟಂಥ ಬಳಬಳಿ, ಅವರು ಕೊಟ್ಟಂಥ ಭಿಕ್ಷೆ ಇವತ್ತು ಈ ನಿಮ್ಮ ಆನಂದ್ ಗುರುಜಿಯವರ ಹೆಸರಿನ ಮುಂದೆ ಮಹರ್ಷಿ ಎಂಬತಕ್ಕಂಥ ಹೆಸರಿದೆ. ಇದು ಎಲ್ಲರೂ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಸತ್ಯಾಸತ್ಯತೆಗಳು ತಿಳ್ಕೊಂಡು ತಂತ್ರಸಾರಗಳು ಮಾಡುವಾಗ ಬಹಳ ಜೋಪಾನವಾಗಿ ಮಾಡ್ತಾ, ಯಾಕೆಂದರೆ ಇದರಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಮಾಡುವ ಕ್ರಮ ಕರೆಕ್ಟಾಗಿ ಮಾಡಿದ್ರೆ ಅಧಿಕವಾದಂಥ ಲಾಭ, ಮಾಡುವ ಕ್ರಮ ವ್ಯತ್ಯಾಸ ಮಾಡಿದ್ರೆ ಅದು ಬಹಳ ನಷ್ಟ. ಅದರಲ್ಲೂ ಮುಖ್ಯವಾಗಿ ಇದನ್ನು ತಿರುಚಿ ಬೇರೇನೋ ಹೇಳ್ತೀವಿ ಅಂತ ಹೊರಟ್ರೆ ಅದು ಹೇಳುವವರಿಗೂ ಕೇಳುವವರಿಗೂ ಇಬ್ಬರಿಗೂ ಅದು ದರಿದ್ರತನವೇ. ಅದಕ್ಕಾಗಿ ಬಹಳ ಜೋಪಾನ, ಎಚ್ಚರ ಇರಲಿ. ಆದರೆ ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಂಸ್ಕಾರವಂತರಾಗಬೇಕು. ಈ ಉದ್ದೇಶ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ್ದು, ಮಹರ್ಷಿವಾಣಿ ಕಾರ್ಯಕ್ರಮದ ತಂಡದಲ್ಲಿರ್ತಕ್ಕಂಥ ಚಿಂತನೆ ಇದು. ಅದಕ್ಕಾಗಿ ಇವತ್ತಿನ ಈ ತಂತ್ರಸಾರವನ್ನು ಶಾಸ್ತ್ರ, ಆಗಮಶಾಸ್ತ್ರ ಪ್ರಕಾರ ಏನು ತಂತ್ರಗಳಿದೆಯೋ ಈ ತಂತ್ರವನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೂ ಸಂದೇಹ ಇಲ್ಲ, ಸಂಶಯ ಇಲ್ಲ. ಇದನ್ನು ಕ್ರಮಬದ್ಧವಾಗಿ ಮಾಡಿ ಹೆಚ್ಚಿನ ಯಶಸ್ಸನ್ನು ಎಲ್ಲರೂ ತಿಳ್ಕೊಂಡು ಮನೆಯಲ್ಲಿ ತಂದೆ ತಾಯಿಯ ಮಾತಿನಂತೆ ನಡೆದು ತಂದೆ ತಾಯಿಗೆ ಗೌರವಿಸಿ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಯಶಸ್ಸಿಗೆ ಎಲ್ಲರೂ ಸಹಿತ ಕಾರಣೀಭೂತರಾದರೆ ಮನೆ ನಂದಗೋಕುಲವಾಗುತ್ತೆ. ನಂದಗೋಕುಲವಾಗಲಿ, ರಾಮರ ಅನುಗ್ರಹ ಸಿಗಲಿ ಎಂಬತಕ್ಕಂತಹ ಚಿಂತನೆಯಿಂದ ಪ್ರಭು ಶ್ರೀರಾಮಚಂದ್ರನಿಗೂ ಸಹಿತ ವಿಶೇಷವಾದ ಪೂಜೆಯನ್ನು ಮಾಡಿ ನಾವು ಈ ಒಂದು ತಂತ್ರಕ್ಕೂ ಸಹಿತ ಒಂದು ಪೂಜೆಯನ್ನು ಸಲ್ಲಿಸೋಣ. ಎಲ್ಲರೂ ಈ ತಂತ್ರಸಾರವನ್ನು ದರ್ಶನದಿಂದಲೇ ಸಾಕಷ್ಟು ಫಲ ಅಂತ ಹೇಳ್ತಾರೆ. ಹಾಗಾಗಿ ಈ ತಂತ್ರಸಾರವನ್ನು ತಾವೆಲ್ಲರೂ ಸಹಿತ ತಿಳ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.